ಬೆಟ್ಟಿಂಗ್ ಆಡಿ ಗೆದ್ದ ಹಣ ತಾನೇ ಅದು. ಸಾರಿ ಜನನಿ. ಮಾತಾಡಿಸ್ಬೇಡ ನನ್ನ. ನಿಮ್ಮಲ್ಲಿ ಎಷ್ಟು ನಂಬಿಕೆ ಇತ್ತು, ಎಷ್ಟು ಹೆಮ್ಮೆ ಇತ್ತು. ನನ್ ಗಂಡ ತುಂಬಾ ಒಳ್ಳೆಯವನು, ಯಾರ ಸವಾಸನೂ ಇಲ್ಲ, ಯಾವ ದುಷ್ಟನೂ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾಡಿದ್ದೇನು? ಹೋಯ್, ತಪ್ಪಾಯ್ತು, ಸಾರಿ ಅಂತ ಕೇಳಿದ್ನಲ್ಲ. ಸಾರಿ ಕೇಳ್ಬಿಟ್ರೆ ನೀನ್ ಮಾಡಿರೋ ತಪ್ಪೆಲ್ಲ ಸರಿ ಹೋಗ್ಬಿಡುತ್ತಾ? ಏನೇ ಮಾಡೋದಿಕ್ಕೂ ಮೊದ್ಲು ನನ್ನ ಹತ್ರ ಹೇಳ್ತಿದ್ದೆ ತಾನೆ, ಈ ವಿಷಯ ಯಾಕೆ ಮುಚ್ಚಿಟ್ಟೆ? ಹೇಳಿದ್ರೆ ಎಲ್ ನಾನ್ ಬೇಡ ಅಂತೀನೋ ಅಂತ ನನಗ್ ಹೇಳ್ದೇನೆ ನಿನ್ ಪಾಡಿಗೆ ನೀನ್ ಹೋಗಿ ಜೂಜಾಡಿ ಅರ್ಸನ್ ಕೊಟ್ಟೆ ಹೆಸರು ಕೆಡಿಸ್ದ. ಜನನಿ ಪ್ಲೀಸ್, ಈ ತರ ಎಲ್ಲ ಮಾತಾಡ್ಬೇಡ. ನಾನೇನ್ ಮರ್ಯಾದೆ ಹೋಗುವಂತ ಕೆಲಸ ಏನ್ ಮಾಡಿಲ್ಲ. ಯಾವುದೇ ಕೆಲಸ ಮಾಡಿದ್ರು ಅದ್ರ ಹಿಂದಿನ ಉದ್ದೇಶ ಅರ್ಥ ಮಾಡ್ಕೋಬೇಕು. ನಾನು ಜೂಜಾಡಿ ಗೆದ್ದು ದುಡ್ಡು ತಂದಿದ್ದು ಅದಕ್ಕೆಗೋಸ್ಕರ, ಅವ್ರು ಒಡವೆ ಹಾಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ನಿಮ್ ಅದಕ್ಕೆ ಹೇಳಿದ್ರ ಮೈದ್ನ ನನಗ್ ಒಡವೆ ಬೇಕೇ ಬೇಕು, ನೀನ್ ಏನ್ ಮಾಡಿದ್ರು ಪರವಾಗಿಲ್ಲ, ಜೂಜಾಡಿದ್ರು ಪರವಾಗಿಲ್ಲ, ನನಗ್ ಒಡವೆ ತಂದ್ಕೊಡು ಅಂತ. ಅವ್ರು ಯಾಕೆ ಆತರ ಹೇಳಕ್ ಹೋಗ್ತಾರೆ? ಮತ್ತೆ ಅಂತ ಕೆಟ್ಟ ಕೆಲಸ ಮಾಡಿ ಒಡವೆ ತರೋ ಅವಶ್ಯಕತೆ ಏನಿತ್ತು? ಪಾರ್ವತಿ ಅವ್ರಿಗೆ ಸಹಾಯ ಮಾಡೋ ಮನ್ಸು ನನ್ಗೂ ಇದೆ ಪ್ರೀತು. ಒಳ್ಳೆ ರೀತಿಲಿ ಅವ್ರಿಗೆ ಕೈ ಜೋಡ್ಸೋಣ, ಅವ್ರಿಗೆ ಸಹಾಯನೂ ಮಾಡೋಣ. ಆದ್ರೆ ಅವ್ರನ್ನ ಅರ್ಸನ್ ಕೋಟೆ ಸೊಸೆ ಮಾಡೋ ಅವಸರದಲ್ಲಿ ಅರ್ಸನ್ ಕೋಟೆ ಮರ್ಯಾದೆ ಹೋಗೋ ಕೆಲಸ ಮಾಡೋದು ಒಳ್ಳೆ ಬೆಳವಣಿಗೆ ಅಲ್ಲ. ಗಂಜಿ ಕುಡಿದ್ರು ನೆಮ್ಮದಿಯಿಂದ ಇರ್ಬೇಕು ಅಂತಾರೆ. ನಿನ್ ಹತ್ರ ಎಷ್ಟೇ ದುಡ್ಡಿದ್ರು ಅದ್ರಿಂದ ತೃಪ್ತಿ ಸಿಗಲ್ಲ. ಒಳ್ಳೆ ರೀತಿಯಲ್ಲಿ ನಡೆದ್ರೆ ಜೀವನ ಸಾರ್ಥಕ ಅನ್ಸುತ್ತೆ. ನಿಜ, ನೀನ್ ಹೇಳೋದೆಲ್ಲ ಒಪ್ಕೊಳ್ತೀನಿ, ನೀನ್ ಹೇಳ್ತಿರೋದು ನಿಜ. ಆದ್ರೆ ನನ್ ಪರಿಸ್ಥಿತಿನೂ ಹೇಳಿದ್ನಲ್ಲ. ಪರಿಸ್ಥಿತಿ ಏನೇ ಇದ್ರು ನಮ್ ಬುದ್ಧಿ ನಮ್ ಹಿಡಿತದಲ್ಲಿ ಇರ್ಬೇಕು, ಆಗ ನಮ್ ಮನ್ಸು ಚಂಚಲ ಆಗಲ್ಲ. ಹೀಗೆಲ್ಲ ಮಾಡುವಾಗ ನಿನಗೆ ನಾನಾಗ್ಲಿ ನಿಮ್ಮಮ್ಮ ಆಗ್ಲಿ ನೆನ್ಪೇ ಆಗ್ಲಿಲ್ವಾ ಪ್ರೀತು? ಯಾವಾಗ್ಲೂ ನಿನಗೆ ಒಳ್ಳೇದನ್ನೇ ಬಯಸೋ ನಿಮ್ಮಮ್ಮಂಗ್ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ ಅನ್ನೋ ಯೋಚನೆ ಬರ್ಲಿಲ್ವಾ? ಹೋಗ್ಲಿ, ನಿನ್ಗೂ ಒಬ್ಳು ಹೆಂಡತಿ ಇದ್ದಾಳೆ, ಅವಳಿಗೆ ಈ ತರ ಎಲ್ಲ ಇಷ್ಟ ಆಗಲ್ಲ ಅನ್ನೋ ಯೋಚನೆನೂ ಬರ್ಲಿಲ್ವಾ? ಅದ್ ಯಾವ ಧೈರ್ಯದ ಮೇಲೆ ಜೂಜಾಡೋದಿಕ್ ಹೋದೆ ನೀನು? ಈ ವಿಷಯ ನಮ್ಮಪ್ಪಂಗ್ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಏನಿದೆ? ಇದ್ದಿದ್ರೆ ಇಂಥ ಕೆಟ್ಟ ಕೆಲಸ ಮಾಡಿ ಎಲ್ರ ಮುಂದೆ ಹೀಗೆ ತಲೆ ತೆಗೆಸ್ಕೊಂಡು ನಿಲ್ತಿರ್ಲಿಲ್ಲ ನೀನು. ಮಾತಾಡ್ಬೇಡ, ನಿನ್ ಮುಖ ನೋಡಕ್ಕೂ ಇಷ್ಟ ಆಗ್ತಿಲ್ಲ ನಂಗೆ. ಒಳಗಡೆ ಬರ್ಬೋದಾ? ಯಾಕೆ ಬರೋ ಹೀಗೆ ಕೇಳ್ತಿದ್ಯಾ? ಬಾ. ಜರ್ನಿ ಬರ್ಬೋದೇನಮ್ಮ? ಬನ್ನಿ ಭಾವ. ದಯವಿಟ್ಟು ಕ್ಷಮಿಸಿ ಜನನಿ ಅವ್ರೆ. ನಿಮ್ ಯಜಮಾನ್ರು ಜೂಜಾಡಿದ್ರಿಂದ ಅಮ್ಮಂಗೆ ಎಷ್ಟು ನೋವಾಗಿದೆಯೋ ನಿಮ್ಗೂ ಕೂಡ ಅಷ್ಟೇ ನೋವಾಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದೆಲ್ಲ ನಡಿಬಾರ್ದಿತ್ತು, ಆದ್ರೆ ನಡೆದಿದೆ. ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದಿದ್ರು ಇದು ನನ್ನ ಕಾರಣಕ್ಕಾಗಿ ನಡೆದಿದೆ ಅಂತ ಇದು ನಂದೇ ತಪ್ಪು. ದಯವಿಟ್ಟು ನೀವು ಅವ್ರನ್ನ ಬೈಬೇಡಿ. ಅವ್ರ ಈ ಕೆಲಸ ಮಾಡಿದ್ದು ನನಗೋಸ್ಕರ, ನಾನೀ ಪರೀಕ್ಷೆಯಲ್ಲಿ ಗೆಲ್ಲಿ ಅನ್ನೋದಕ್ಕೋಸ್ಕರ. ನನ್ನಿಂದಾಗಿ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅದಕ್ಕೆ ಕಾರಣ ನಾನು. ದಯವಿಟ್ಟು ನನ್ನ ಕ್ಷಮಿಸಿ. ಅವನು ಮಾಡಿರೋ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ ಪಾರ್ವತಿ ಅವರೇ? ನೀವೇನು ಅವನಿಗೆ ಹೋಗಿ ಜೂಜಾಡು ಅಂತ ಹೇಳಿದ್ರ? ಅದು ಅವನ್ ಮಾಡಿರೋ ಸ್ವಯಂಕೃತ ಅಪರಾಧ.
ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಜ, ಆದ್ರೆ ಪ್ರೀತು ಸಾರಿ ಕೇಳಿದು ನೀನ್ ಕ್ಷಮಿಸ್ತಿಲ್ವಲ್ಲಮ್ಮ. ಹಾಗಾದ್ರೆ ಅವ್ನ್ ಮಾಡಿರೋದು ತಪ್ಪಲ್ಲ ಅಂತ ಒಪ್ಕೊಂಡು ಸುಮ್ನಾಗ್ಬಿಡ್ಬೇಕಾ ಭಾವ? ಅದ್ ಹಾಗಲ್ಲಮ್ಮ. ನನ್ನ ಹತ್ರ ಸುಳ್ಳು ಹೇಳಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದ್ರೇನೆ ನನಗ್ ಸಹಿಸ್ಕೊಳಕ್ ಆಗಲ್ಲ. ಅಂಥದ್ರಲ್ಲಿ ಅವನು ಜೂಜಾಡೋದಿಕ್ ಹೋಗಿದಾನಲ್ಲ, ಇವನ ಹೇಗ್ ಕ್ಷಮಿಸ್ಲಿ ನಾನು? ನಿಮ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಇದಕ್ಕೆ ನಾನೇ ಕಾರಣ. ಅವ್ರು ನನ್ನ ಹತ್ರ ಬಂದು ಇದು ಕಮ್ಮಿ ರೇಟಿನ ಸೀರೆ, ಇದು ಗಿಲೀಟ್ ಒಡವೆ ಅಂದಾಗ್ಲೇ ನಾನು ಎಚ್ಚೆತ್ಕೋಬೇಕಾಗಿತ್ತು. ಆದ್ರೆ ನಾನು ಅವ್ರನ್ನ ನಂಬಿ ತಪ್ಪು ಮಾಡ್ದೆ. ನಾನ್ ಬೇಡ ಬೇಡ ಅಂದ್ರು ಮನ್ಸಲ್ಲಿ ದುರಾಸೆ ತುಂಬಿಕೊಂಡಿರೋ ಹೆಣ್ಣು ಅಂತ ಅಮ್ಮ ನನ್ನ ಬಗ್ಗೆ ಅನ್ಕೊಂಡಿರ್ಬೋದು. ನಾನು ಅದನ್ನ ಸಹಿಸ್ಕೋತೀನಿ. ಆದ್ರೆ ಅಷ್ಟ ಸಂಸ್ಕಾರ ಕೊಟ್ಟು ಬೆಳೆಸಿದ ಮಗ ಇವತ್ತು ನನ್ ಕಾರಣಕ್ಕೋಸ್ಕರ ಜೂಜಾಡಿದಾನೆ ಅಂತ ಅವ್ರಿಗೆ ಎಷ್ಟು ಆಘಾತ ಆಗಿರಲ್ಲ. ಆ ಕಲ್ಪನೆನಾದ್ರೂ ನಿಮ್ಗಿದೆಯಾ? ಇದೇ ಕೊನೆ. ಇನ್ ಯಾವತ್ತು ಯಾವ್ದೇ ಕಾರಣಕ್ಕೂ ನನ್ನ ಹತ್ರ ನೀವು ಸುಳ್ಳು ಹೇಳಬಾರ್ದು. ಯಾವ ಕಾರಣಕ್ಕೂ ಜೂಜಾಡೋದಕ್ಕೆ ಹೋಗ್ಬಾರ್ದು. ಸರಿ ಅದಕ್ಕೆ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಮಾತ್ ಕೊಡಿ. ಇನ್ಯಾವತ್ತು ಯಾರ ಮನಸ್ಸು ನೋಯಿಸಲ್ಲ, ಸುಳ್ಳು ಹೇಳಲ್ಲ, ಇಂಥ ತಪ್ಪು ಮಾಡಲ್ಲ. ಪ್ರೀತು, ನಿನ್ ಮೇಲೆ ಕೈ ಎತ್ಬಿಟ್ಟೆ. ಐ ಆಮ್ ಸಾರಿ. ಬ್ರೋ, ತಪ್ಪು ಮಾಡಿರೋದು ನಾನು, ಸಾರಿ ಕೇಳ್ಬೇಕಾಗಿರೋದು ನಾನು. ನಿನ್ನ ತಮ್ಮನಾಗಿ ಈ ತರ ತಪ್ಪು ಮಾಡಬಾರ್ದು ನಾನು. ಎಕ್ಸ್ಟ್ರೀಮ್ಲಿ ಸಾರಿ ಬ್ರೋ. ಇಟ್ಸ್ ಓಕೆ ಪ್ರೀತು. ಸಾರಿ ಅದಕ್ಕೆ. ನೀವಿಬ್ರೇನೋ ಶ್ರಮಿಸಿದ್ರಿ, ಆದ್ರೆ ಜಾನಿ ಹೋಗ್ಲಿ ಬಿಡಮ್ಮ. ತನ್ನ ತಪ್ಪನ್ನ ಒಪ್ಕೊಂಡು ಮುಂದೆ ಈ ತರ ತಪ್ಪು ಮಾಡಲ್ಲ ಅಂತ ಭಾಷೆ ಕೊಟ್ಟಿದ್ದೆ ಅಂತಾನೆ. ಕ್ಷಮಿಸ್ಬಿಡು. ಅಯ್ಯೋ, ಅವ್ರು ಕ್ಷಮಿಸದೇ ಇರ್ತಾರಾ? ಕ್ಷಮಿಸ್ತಾರ, ಬನ್ನಿ ನಾವು ಹೋಗೋಣ. ಅಲ್ಲ, ನಾವು ಹೋದ್ಮೇಲೆ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ಬಿಟ್ರೆ? ಆತರ ಎಲ್ಲ ಏನು ಆಗಲ್ಲ ಯಜಮಾನ್ರೆ, ಬನ್ನಿ ಹೋಗೋಣ. ಅಲ್ಲ ಬರು, ನಮ್ಮನ್ನೇ ಕ್ಷಮಿಸ್ಲಿ ಅಲ್ವಾ? ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ನನ್ನ ಜೊತೆ ಬನ್ನಿ. ಅಲ್ಲ ಪಾರು. ಅಲ್ಲ ಯಜಮಾನ್ರೆ, ಒಳ್ಳೆ ಜಾಣ್ ಪೆದ್ದು ತರ ಆಡ್ತಿರಲ್ಲ. ಜಾಣ್ ಪೆದ್ದುನಾ ಅಂದ್ರೆ? ಈಗ ಒಳಗ್ ಆಡದ್ರಲ್ಲ ಆತರ. ನಾನೇನ್ ತಪ್ಪು ಮಾಡ್ದೆ? ಅಲ್ಲ ಯಜಮಾನ್ರೆ, ಇಬ್ರು ಜೋಡಿಗಳು ಕೋಪದಿಂದ ಸಮಾಧಾನಕ್ಕೆ ಬರ್ಬೇಕು ಅಂತಂದ್ರೆ ಅವ್ರಿಗೆ ಏಕಾಂತದ ಅವಶ್ಯಕತೆ ಇದೆ ಅಂತ ತಾನೇ ಅರ್ಥ. ಹೌದು. ಮತ್ತೆ ನೀವ್ ನನ್ ಮುಂದೆನೆ ಕ್ಷಮಿಸು ಅಂತ ಹೇಳ್ತಾ ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ ಯಜಮಾನ್ರೆ, ಪಾಪ ಅವ್ರಿಗೆ ಮುಜುಗರ ಆಗಲ್ವಾ? ಇವಾಗ ಅರ್ಥ ಆಯ್ತು. ಪರವಾಗಿಲ್ವೇ, ನೀನ್ ಇದನ್ನ ತಿಳ್ಕೊಂಡ್ಬಿಟ್ಟಿದ್ಯಾ? ಈ ಪ್ರಪಂಚದಲ್ಲಿ ಹೆಂಡತಿಗೆ ಗೊತ್ತಿಲ್ಲದೆ ಇರೋದೇನಿದೆ? ಎಲ್ಲ ಗೊತ್ತಿರುತ್ತೆ, ಆದ್ರೆ ಸಮಯ ಬಂದಾಗ ಅದನ್ನ ಹೇಳ್ತಾರಷ್ಟೇ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಹೆಂಡತಿ ಮಾತ್ರ ಸೂಪರ್. ನನಗೂ ಅಷ್ಟಪ್ಪ, ಬೇರೆಯವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಆದ್ರೆ ನನ್ ಗಂಡ ಮಾತ್ರ ಸೂಪರ್. ಸಾರಿ. ಇದು ಕ್ಷಮಿಸ್ತೀನಿ. ನಿಜವಾಗ್ಲು ಹೇಳಿದ್ನಲ್ಲ, ನಿಂತರ ಸುಳ್ಳು ಹೇಳೋದಿಕ್ ಬರಲ್ಲ ನಂಗೆ. ಅಯ್ಯೋ, ಮತ್ತೆ ಅದೇ ವಿಷಯಕ್ಕೆ ಯಾಕೆ ಹೋಗ್ತಿದ್ಯಾ? ಎಲ್ಲ ಮುಗಿತಲ್ಲ, ಬಿಟ್ಬಿಡು. ಸರಿ, ಮಾತಾಡಲ್ಲ ಬಿಡು. ಎಲ್ಲಿ ನನ್ನ ಮುಖ ನೋಡ್ಕೊಂಡು ಪ್ರೀತಿಯಿಂದ ಕ್ಷಮಿಸಿದ್ದೀನಿ ಅಂತ ಹೇಳು.
ಹೇ, ಏನಾಯ್ತು? ಯಾಕೆ ಕಳ್ತಿದ್ಯಾ? ಹೆಂಡತಿ ಮುಂದೆ ಮಂಡಿ ಉರಿ ಕ್ಷಮೆ ಕೇಳ್ತಿದ್ಯಲ್ಲ, ನನ್ಗೆಷ್ಟು ನೋವಾಗಲ್ಲ ಹೇಳು. ತಪ್ಪು ಮಾಡೋದು ಗಂಡನೇ ಆಗಿರ್ಲಿ, ಹೆಂಡತಿನೇ ಆಗಿರ್ಲಿ, ಪರಸ್ಪರ ಕ್ಷಮೆಗೆ ಹೇಳಿದ್ರು ತಪ್ಪೇನೂ ಇಲ್ಲ. ಇಲ್ಲಿ ಗಂಡ ಹೆಂಡತಿ ಅನ್ನೋ ಭೇದ ಭಾವ ಬರಬಾರ್ದು. ಯಾಕಂದ್ರೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ಟ್ರೂ ಲವರ್ಸ್. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಕ್ಯೂಟ್ ಕಪಲ್ಸ್. ಸೊ ನಿನ್ ಮುಂದೆ ಮಂಡಿ ಊರಿ ಕ್ಷಮೆ ಕೇಳೋದ್ರಲ್ಲಿ ನನ್ಗೇನು ಗಿಲ್ಟ್ ಫೀಲ್ ಇಲ್ಲ. ನೋಡ್ದ್ಯಾ, ನಿನ್ನಲ್ಲಿರೋ ಈ ಒಳ್ಳೆ ಗುಣನೇ ನನಗಿಷ್ಟ ಆಗೋದು. ನೀನ್ ಯಾವಾಗ್ಲೂ ಎತ್ತರದ ಸ್ಥಾನದಲ್ಲಿರ್ಬೇಕು, ಅದನ್ನ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ಹಣ ಆಸ್ತಿ ಏನು ಬೇಡ. ನನ್ ಗಂಡಂಗೆ ಎಲ್ಲರಿಂದ ಒಳ್ಳೆ ಹೆಸರು, ಒಳ್ಳೆ ಮರ್ಯಾದೆ ಸಿಗ್ಬೇಕಷ್ಟೆ. ಇನ್ ಯಾವತ್ತೂ ಇಂಥ ತಪ್ಪು ಮಾಡಿ ನನ್ನ ಅಳಿಸ್ಬೇಡ. ಇದೇ ಫಸ್ಟ್ ಅಂಡ್ ಲಾಸ್ಟ್. ನೀನು ಯಾವತ್ತೂ ನೀವು ನಿರ್ಧರಿಸಿದ ಕೆಲಸ ಮಾಡಲ್ಲ. ಭಾನು, ಭಾಗ್ಯ, ನೀವು ಇಬ್ರು ಊಟ ಮಾಡ್ಕೊಂಬಿಡಿ. ನನಗಿವತ್ತು ಊಟ ಬೇಡ. ಅಮ್ಮ ನಿಂತ್ಕೊಳ್ಳಿ. ಯಾಕಮ್ಮ ಊಟ ಮಾಡಲ್ಲ ಅಂದ್ರೆ? ಇನ್ನು ಮುಂದೆ ಪಾರ್ವತಿಯ ಪ್ರತಿ ಸೋಲಿಗೂ ನಾನು ಶಿಕ್ಷೆ ಅನುಭವಿಸ್ತೇನೆ. ಪಾರ್ವತಿ ಇವತ್ತು ಕಾಮನ್ ಸೆನ್ಸ್ ತೋರಿಸೋದ್ರಲ್ಲಿ ಸೋತಿದ್ದಾಳೆ. ಅದಕ್ಕೆ ಇವತ್ತು ರಾತ್ರಿ ಊಟ ಮಾಡದೆ ನನಗೆ ನಾನೇ ಉಪವಾಸದ ಶಿಕ್ಷೆನ ಕೊಟ್ಕೋತಾ ಇದ್ದೀನಿ. ಅಮ್ಮ, ದಯವಿಟ್ಟು ಇಂಥ ನಿರ್ಧಾರ ತಗೋಬೇಡಿ. ತಪ್ಪು ನನ್ನಿಂದ ಆಗಿದೆ. ನಾನೇ ತಾನೇ ಶಿಕ್ಷೆ ಅನುಭವಿಸ್ಬೇಕು. ನನ್ನ ಜಾಗದಲ್ಲಿ ನಿನ್ನನ್ನ ಕೂರಿಸಿರೋದು ಯಾರು? ನೀವೇ. ಹಾಗಾದ್ರೆ ನನ್ನ ಸ್ಥಾನದಲ್ಲಿರೋರು ಯಾವ ತಪ್ಪನ್ನು ಮಾಡಬಾರದು. ಮಾಡಿದ್ರೆ ಶಿಕ್ಷೆನ ನಾನ್ ತಾನೇ ಅನುಭವಿಸಬೇಕು. ಅಮ್ಮ, ದಯವಿಟ್ಟು ಉಪವಾಸ ಇರ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ನೆನ್ನೆ ಕಾಲ್ ಜಾರ್ ಬಿದ್ದು ರಾತ್ರಿ ತಾನೇ ಸುಧಾರಿಸ್ಕೊಂಡಿದ್ದೀರಾ. ಅಂಥದ್ರಲ್ಲಿ ಇವಾಗ ನಾನು ಏನು ತಿನ್ನಲ್ಲ, ಉಪವಾಸ ಇರ್ತೀನಿ ಅಂದ್ರೆ ನಮ್ ಕೈ ಕಾಲ ಆಡಲ್ಲ. ಅಮ್ಮ, ಇಡೀ ಅರ್ಸನ್ ಕೋಟೆಗೆ ಅನ್ನ ಹಾಕೋ ಅನ್ನಪೂರ್ಣೇಶ್ವರಿ ನೀವು. ನೀವೇ ಉಪವಾಸ ಇರೋದು ಅಂದ್ರೆ ಹುಡುಗಾಟನ? ನಾನು ಇವತ್ ಪರೀಕ್ಷೆಯಲ್ಲಿ ಸೋತೆ, ಅದಕ್ಕೆ ನೀವು ಉಪವಾಸ ಮಾಡ್ತಾ ಇದ್ದೀರಾ. ನಾನ್ ನಾಳೆನೂ ಸೋತ್ರೆ ಇದೇ ಶಿಕ್ಷೆ ಮುಂದುವರಿಯುವರಿ. ಇದೇ ನಿಮ್ ಕೊನೆ ನಿರ್ಧಾರನ ಅಮ್ಮ? ಹೌದು, ನಿನ್ನ ಪ್ರತಿ ಸೋಲಿಗೂ ನಾನು ಉಪವಾಸ ಇದ್ದೇ ಇದ್ದೀನಿ. ಹಾಗಾದ್ರೆ ನಾನು ನೀವ್ ಕೊಟ್ಟಿರೋ ನಿರೀಕ್ಷೆ ಅನ್ನೋ ಪರೀಕ್ಷೆಯಲ್ಲಿ ಮುಂದುವರಿಯಲ್ಲ. ಇದನ್ನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ.
ಪಾರ್ವತಿಯ ಈ ನಿರ್ಧಾರಕ್ಕೆ ನನ್ನ ಬೆಂಬಲನೂ ಇದೆ. ಪಾರ್ವತಿ, ಹೋಗು, ಈ ಸೀರೆ ಒಡವೆ ಎಲ್ಲ ತೆಗೆದು ಮುಂಚಿನ ನನ್ನ ಪಾರ್ವತಿ ತರ ಬಾ. ನಿಂತ್ಕೋ. ನಾನು ಕೊಟ್ಟಿರೋ ಈ ಪರೀಕ್ಷೆಗೆ ಒಪ್ಕೊಂಡಾಗಿದೆ, ಮುಂದುವರಿಲೇಬೇಕು. ಹೀಗೆ ಅರ್ಧದಲ್ಲೇ ಬಿಡೋ ಹಾಗಿಲ್ಲ. ಹಾಗೇನಾದ್ರೂ ಬಿಟ್ರೆ ನಾನು ಬದುಕಿನ ಕೊನೆ ಕ್ಷಣದವರೆಗೂ ಉಪವಾಸ ಇರಬೇಕಾಗುತ್ತೆ. ಸೋಲು ಗೆಲುವು, ಹಠ ಇರಬೇಕು, ಗೆಲ್ಲೋ ಛಲ ಇರಬೇಕು. ಕಷ್ಟನೋ ಸುಖನೋ ಅಂದುಕೊಂಡಿದ್ದನ್ನ ಸಾಧಿಸೋವರೆಗೂ ಮುನ್ನುಗ್ಲೇಬೇಕು. ಅದು ಯಶಸ್ವಿ ವ್ಯಕ್ತಿಯ ಸದ್ಗುಣ. ಯಾರು ನನ್ನ ಮೇಲೆ ಕರುಣೆ ಸಹತಾಪ ತೋರಿಸೋ ಅವಶ್ಯಕತೆ ಇಲ್ಲ. ಇದು ನಿನ್ನ ಅಗ್ನಿ ಪರೀಕ್ಷೆಯ ಕಾಲ. ನಿನ್ನನ್ನ ನಂಬಿಕೊಂಡಿರೋ ಇಷ್ಟು ಜನರಿಗೋಸ್ಕರನಾದ್ರೂ ನೀನು ಈ ಟಾಸ್ಕ್ ಅಲ್ಲಿ ಭಾಗವಹಿಸಲೇಬೇಕು. ಇನ್ನು 1 ತಿಂಗಳು ಈ ಟಾಸ್ಕ್ ನಡೀಲೇಬೇಕು. ಯಾವ ಕಾರಣಕ್ಕೂ ಇದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಬರಬಾರ್ದು. ಇದು ನನ್ನ ಆಜ್ಞೆ. ಮುಂದೆ ಪಾರ್ವತಿಯ ಪ್ರತಿ ಸೋಲಿಗೂ ನಾನು ಶಿಕ್ಷೆ ಅನುಭವಿಸ್ತೇನೆ. ಪಾರ್ವತಿ ಇವತ್ತು ಕಾಮನ್ ಸೆನ್ಸ್ ತೋರಿಸೋದ್ರಲ್ಲಿ ಸೋತಿದ್ದಾಳೆ. ಅದಕ್ಕೆ ಇವತ್ತು ರಾತ್ರಿ ಊಟ ಮಾಡದೆ ನನಗೆ ನಾನೇ ಉಪವಾಸದ ಶಿಕ್ಷೆನ ಕೊಟ್ಕೋತಾ ಇದ್ದೀನಿ. ಯಜಮಾನ್ರು ನನ್ನ ಮದ್ವೆ ಆಗಿದ್ರಿಂದ
ಅಖಿಲಮ್ಮ ನನ್ನನ್ನ ಸೊಸೆ ಅಂತ ಒಪ್ಕೊಳ್ಳಿ ಅನ್ನೋ ಆಸೆ ಇತ್ತು. ಅದಕ್ಕೋಸ್ಕರ ಇವಾಗ ಪರೀಕ್ಷೆ ನಡೀತಿದೆ. ಅವ್ರು ಕೊಟ್ಟಿದ್ ಮೊದಲನೇ ಪರೀಕ್ಷೆಲೆ ನಾನು ಸೋಲೋ ಹಾಗಾಯ್ತು. ಕಾರಣ ಏನೇ ಇರ್ಲಿ, ಆದ್ರೆ ಸೋಲೆ. ಈ ಸೋಲಿಂದ ಕಂಗೆಟ್ಟಿದ್ ನಮ್ಗೆ ಅಖಿಲಮ್ಮ ಊಟ ಮಾಡಲ್ಲ ಅಂತ ಹೇಳಿ ಇನ್ನೊಂದು ದೊಡ್ಡ ಆಘಾತ ಕೊಟ್ಟಿದ್ದಾರೆ. ಈ ಸೋಲಿಂದ ನಾವು ಹೊರಗೆ ಬರ್ಬೇಕು ಅಂತಂದ್ರೆ ಈ 1 ತಿಂಗಳ ಪ್ರಯಾಣದಲ್ಲಿ ಏನೇ ಏಳು ಬೀಳು ಬಂದ್ರು ಅದರ ನೋವನ್ನ ಅಖಿಲಮ್ಮನೆ ತಗೊಳ್ಳೋ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇನ್ ಮುಂದೆ ಅವರ ಎಲ್ಲಾ ಪರೀಕ್ಷೆಯಲ್ಲೂ ನಾನು ಗೆಲ್ಲೇಬೇಕು. ನನಗೆ ಗೆಲುವು ಅನಿವಾರ್ಯ. ನನಗೆ ಅಖಿಲಮ್ಮ ನಿರೀಕ್ಷೆಗಳನ್ನ ಗೆಲ್ಲೋ ಶಕ್ತಿ ಕೊಡಪ್ಪ.